ನನ್ನಿಂದ ಯಾರು ಕೇಳಬಾರ್ದು. ದೇವರು ನಮಗೆ ಕಲಿಸಿರೋದು ಒಳ್ಳೇದು ಮಾಡು, ಇನ್ನೊಬ್ರು ಕೆಟ್ಟದ್ದು ಮಾಡಬೇಡ. ನಿನ್ನ ಕೈಲಾದ ಒಳ್ಳೇದು ಮಾಡು. ಇನ್ನೊಬ್ರು ನೋಡಿ ಅವನು ಹಂಗಾಗೋದ, ನಾನು ಹಿಂಗಾಗೋದ ಅಂತ ಹೇಳ್ಬಾರ್ದು. ಇದೇ ನಮ್ಮ ದ್ವಾರಕಾಚವರು ಎಷ್ಟು ಸಿನಿಮಾ ತೆಗೆದಾರ ಸ್ವಾಮಿ. ಅವ್ರ ಗತಿ ಏನಾಗಿದೆ ಇವತ್ತು ನೋಡಿ. ಅವನೊಬ್ಬ ಪುಣ್ಯಾತ್ಮ. ಅವ್ರ ಮನೆ ತಗೊಂಡು ಸ್ವಾಮಿ ನೀವು ಸ್ವಂತ ಮನೆ ಮಾಡೋ ಗಂಟ ನೀವು ಮನೆ ಇದೆ ಅನ್ನೋದಕ್ಕೆ ಅವ್ನು ಪ್ಯಾನ್ ಇಂಡಿಯಾ ಆದ ಹೀರೋ. ಹಂಗಿರ್ಬೇಕು ಯಾವತ್ತು ರಿಷಬ್ ಶೆಟ್ಟಿ ಪ್ಯಾನ್ ಇಂಡಿಯಾ ಆದ. ಅದು ಹೊಟ್ಟೆವ್ರಿಗೂ ಸಾಧ್ಯ ಇದ್ರೆ ಅವರೇ ಸಾಯ್ಬೇಕು. ಒಳ್ಳೆತನ ಇದ್ರೆ ದೇವ್ರು ಕಾಪಾಡ್ತಾರಂತೆ ಯಾವತ್ತು. ಅದೇಂದ್ರೆ ವೆಂಕಟೇಶ್, ನಿಮ್ಮ ಬ್ರಾಹ್ಮಣರು ನಿಮ್ಗೆಲ್ಲ ಗೊತ್ತು. ಇವಾಗ ಬ್ರಾಹ್ಮಣರು ತುಂಬ ವರ್ಷ ಇರ್ತಾರೆ ಅಂದರೆ ಕಾರಣ ನೀವು ಊಟ ಮಾಡೋದು 1 ಗಂಟೆ. ಯಾಕೆಂದ್ರೆ ಚೆನ್ನಾಗಿ ತಿಂದು ಅಗದು ಹೋಗೇ ಅರ್ಗೋಗ್ಬೇಕು. ಯಾಕೆಂದ್ರೆ ನೀವು ರಿಸ್ಕ್ ತಗೊಳ್ಳಲ್ಲ. ಸ್ವಾಮಿ ಅವರಪ್ಪ ಅವರು ನನಗೆ ಗುರುಗಳು. ಚಿಕ್ಕಪ್ಪ ಅವ್ರ ಗುರುಗಳು. ಯಾಕೆ ಸಾರ್ ಅವರು 100 ವರ್ಷ ಇರ್ತಾರೆ? ಊಟ ತಿನ್ಬೇಕಾದ್ರೆ ಅಗಿರಿ ತಿನ್ನಿ, ಮಜ್ಜಿಗೆ ಕುಡಿದು ನಿದ್ದೆ ಬರ್ತದಂತೆ. ಮಲಿಗೆ 2 ಅವರ್ ಆದ್ಮೇಲೆ ಬೇರೆ ಕೆಲಸ. ಅದು ಬ್ರಾಹ್ಮಣ್ಸ್ ಅನ್ನೋದು. ಅದಾದ್ಮೇಲೆ ಸಟ್ರು ಜಾಸ್ತಿ ಬದುಕಿರೋದು ಬ್ರಾಹ್ಮಣ್ ನಂಬರ್ 1, ಸೆಕೆಂಡ್ ಸಟ್ರು. ನಿಮ್ಗೆ ಗೊತ್ತಿಲ್ಲ ನೀವು ಓದಿರ್ಬೇಕು. ಗೊತ್ತಿಲ್ಲ, ಕಲ್ತ್ಕೊಳ್ಳಿ. ನಾನು ಪೆದ್ದ ಹೇಳ್ತಾ ಇದ್ದೀನಿ, ಕಲ್ತ್ಕೊಳ್ಳಿ.